ಹೇ ಗಾಯ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಮಿನಿ ಬ್ಲಾಗ್ ನಂಬರ್ 1. ಸೊ ಈ ಮಿನಿ ಬ್ಲಾಗಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಆಟಿ ರೆಸಿಪಿ, ನಮ್ಮ ಆಟಿ ಇದರಲ್ಲಿ ಮಾಡುವ ರೆಸಿಪಿಯನ್ನು ಹೇಳ್ಕೊಡ್ತೇನೆ ಗೈಸ್. ಈ ರೆಸಿಪಿ ಅಂತೂ ನನಗಂತೂ ತುಂಬ ಇಷ್ಟ. ಇದನ್ನು ಮಾಡಿದರೆ ನೀವು ಸಹ ತಿಂತಾನೆ ಇರ್ತೀರಿ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಸೊ ಫಸ್ಟ್ ನೀವು ಪ್ರಾಬಬ್ಲಿ ಯಾವಾಗಲೂ ಮಾಡುವಾಗೆ ದೋಸೆ ಹುಯ್ದುಕೊಳ್ಬೇಕು. ನೆಕ್ಸ್ಟ್ ನೀವೊಂದು ಕಾಕೋನಟ್ ತೊಗೊಳ್ಳಿ. ಕಾಕೋನಟ್ಟನ್ನು ಕಟ್ ಮಾಡಿ ಅದರಲ್ಲಿ ನೀರು ಬರುತ್ತಲ್ಲ, ಬೇಕಿದ್ದರೆ ಆ ನೀರನ್ನು ಬಿಸಾಡ್ಬೋದು, ಇಲ್ಲ ಅದನ್ನು ಕುಡಿಬೋದು. ಅದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ನಾವಿಲ್ಲಿ ಹಾರ್ಡ್ ವರ್ಕ್ ಮಾಡ್ಕೊಂಡು ಕೆಲಸ ಮಾಡ್ತಿದ್ರೆ ನನ್ನ ತಂಗಿ ನೋಡಿ ಒಂದು ಕೊಕ್ಕೋ ಮತ್ತು ಒಂದು ಗೂವ ಇಟ್ಕೊಂಡು 2 ಗೂವ ಇಟ್ಕೊಂಡು ಬಂದಿದ್ದಾಳೆ. ಸೊ ಇದರಲ್ಲಿ ಕೊಕ್ಕ ಮತ್ತು ಗೂವದಲ್ಲಿ ಏನಾಗುತ್ತೆ ಅಂದರೆ ಇದನ್ನು ತಿನ್ನೋಕ್ಕೂ ಆಗುತ್ತೆ, ಇದರ ಒಳಗೆದ್ದು ಅದನ್ನ ನಿಮ್ಗೆ ತೋರಿಸ್ತಾನೆ. ಮತ್ತು ಇದರಲ್ಲಿ ಚಾಕ್ಲೇಟ್ ಮಾಡೋಕ್ಕಾಗುತ್ತೆ. ಚಾಕ್ಲೇಟ್ ಅಂತೂ ತುಂಬ ಚೆಂದ ಇರುತ್ತೆ, ಅದೇ ನಾವು ಮಾಡೋಕ್ಕಾಗಲ್ಲ. ಕ್ಯಾಂಪ್ಕೋದಲ್ಲಿ ಇದನ್ನು ಮಾಡ್ತಾರೆ. ನೆಕ್ಸ್ಟ್ ಇದು ಗೂವ ಪ್ರಾಬಬ್ಲಿ ಎಲ್ಲರ ಮನೆಯಲ್ಲಿ ಇರ್ತದೆ. ಸಿಟಿ ಏರಿಯಾಸಲ್ಲಿ ಸಿಗಲಿಕ್ಕಿಲ್ಲ, ಅಂದರೆ ಮರ ಇರಲಿಕ್ಕಿಲ್ಲ, ಸಿಗ್ಬೋದು. ಸೊ ಇದು ಹೀಗಿರುತ್ತೆ. ನಾನು ನಿಮಗೆ ಕೊಕ್ಕದು ಹೇಗೆ ಒಳಗಿರ್ತದೆ ನೋಡಿ, ಇದು ತುಂಬ ಯಮ್ಮಿಯಾಗಿದೆ ಗಾಯ್ಸ್. ಸೊ ನನಗೆ ಮತ್ತೊಮ್ಮೆ ಕಮಿಂಗ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಇದು ತೆಂಗಿನಕಾಯಿದು ಎಲ್ಲ ಏನು ಇದಿರುತ್ತೆ ಒಳಗೆದಲ್ಲಿ, ಅದನ್ನೆಲ್ಲ ತೆಗೆದುಕೊಂಡು ಬೆಲ್ಲನ ಗ್ರೈಂಡ್ ಮಾಡಿ ಅದರ ಜೊತೆ ಕಂಬೈನ್ ಮಾಡಿ ತಿಂತಿದ್ರೆ ಅಂತೂ ಸೂಪರ್. ಬಾಯ್.